ಇನ್ನು ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದರೂ ಕೂಡ ಕಿಚ್ಚು ನಿಲ್ತಾ ಇಲ್ಲ. ಸಿಎಂ ಬದಲಾವಣೆಗೆ ದಿಲ್ಲಿ ಪರೇಡ್ ನಡೆಸಿರುವುದಕ್ಕೆ ರಣಾಕ್ರೋಶ ವ್ಯಕ್ತ ಆಗಿದೆ. ನಯನ ಮೋಟಮ್ಮ ವಿರುದ್ಧ ಅಹಿಂದ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕಿ ನಯನ ಮೋಟಮ್ಮ ಗೆಲ್ಲೋದಿಕ್ಕೆ ಅಹಿಂದ ಮತ ಬೇಕಾಗಿತ್ತು. ಅಹಿಂದ ನಾಯಕರನ್ನ ಕೆಳಗಿಳಿಸೋದಿಕ್ಕೆ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಹಿಂದ ಮತಗಳನ್ನು ಬಿಟ್ಟು ಗೆಲ್ಲಿಯವರು. ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮಗೆ ಅಹಿಂದ ಮುಖಂಡರು ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನ ಕಾರ್ಯದರ್ಶಿ ನಗರಸಭಾ ಸದಸ್ಯ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ. 2023ರ ಫಲಿತಾಂಶದ ಮತ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಆದರೆ ಚಿಕ್ಕಮಗಳೂರಿನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಒಂದು ರೀತಿಯ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಇಂದ ಮುಖಂಡರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ನನ್ನ ಜೊತೆಗೆ ಇಂದ ಮುಖಂಡರು ಕೂಡ ಇರುವಂಥದ್ದು ಪ್ರಕಾಶ್ ರಾಜ್ ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಅಂದರೆ ಈ ಕುರ್ಚಿ ಕದನ ಈಗ ತಾತ್ಕಾಲಿಕ ವಿರಾಮ ಬಿದ್ದಿದೆ, ಅಹಿಂದ ನಾಯಕನನ್ನು ಕೆಳಗಿಳಿಸಿದರೆ ನಿಮ್ಮ ಹೋರಾಟ ಹೇಗಿರುತ್ತೆ? ನಮ್ಮ ಹೋರಾಟ ನಾವು ಅಹಿಂದ ಇದರಿಂದ ಮಾತಾಡ್ತಾ ಇರೋದು. ನಾವು ಯಾವುದೇ ಪಕ್ಷಾತೀತವಾಗಿ ಮಾತಾಡ್ತಾ ಇಲ್ಲ. ನಾವು ಯಾವತ್ತಿದ್ರೂ ಅಹಿಂದ ವರ್ಗದಿಂದ ಬಂದಿರೋರು. ಇವಾಗ ನಾವು ಬೆಳೆದು ಪಕ್ಷಾತೀತವಾಗಿ ಬೆಳೆದಿರ್ಬೋದು, ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ಬೋದು. ಆದರೆ ನಾವು ಅಹಿಂದ ನಾಯಕರನ್ನ ಇಳಿಸೋಕೆ ಹೋದರೆ ಅವರಿಂದ ಅವ್ರ ಆಶೀರ್ವಾದದಿಂದ ಗೆದ್ದು ಮತ್ತು ಅಹಿಂದ ಮತಗಳನ್ನು ತಾಂಡು ಗೆದ್ದುಬಿಟ್ಟು ಇವರು ಬಹಿರಂಗವಾಗಿ ಅವರಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರೆ ನಮ್ಮ ಅಹಿಂದ ನಾಯಕರಿಗೆ ನಾವು ಯಾವುದೇ MLA ಇರ್ಬೋದು, ಈ ಇನ್ನು ಏನು ಕ್ಷೇತ್ರಗಳಿದ್ದಾವೆ ಎಲ್ಲ ಆಶೀರ್ವಾದ ನಮ್ಮ ಅಹಿಂದ ಮತದಿಂದನೇ ಗೆದ್ದಿರೋದು. ಯಾರು ಅವ್ರ ಮನೆ ಸ್ವಂತ ಓಟಿಂದ ಯಾರೂ ಗೆದ್ದಿಲ್ಲ, ಅವ್ರ ಜಾತಿಯಿಂದ ಯಾರೂ ಗೆದ್ದಿಲ್ಲ. ಎಲ್ಲ ಒಗ್ಗೂಡಿಸಿ ಅಹಿಂದ ಮತದಿಂದನೇ ಗೆದ್ದಿರ್ತಾರೆ. ಹಿಂದೆ ಬನ್ನಿ ಸಾಹೇಬ್ರೆ ನಮಗೊಂದು ಅರ್ಧ ಗಂಟೆ ಬಂದೋಗಿ 10 ನಿಮಿಷ ಬಂದೋಗಿ ಅಂತಲ್ಲ ಅವ್ರು ಕಾಲಿಗೆ ಬಿದ್ದರು. ಅವ್ರನ್ನ ಕಾಲಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ದಿನ ಅವರಿಗೆ ನಮ್ಮ ಅಹಿಂದ ವರ್ಗದಿಂದ ನಾವೇನು ಪಾಠ ಕಲಿಸ್ಬೇಕು ಕಲಿಸಿ ಮನೆಗೆ ಕಳಿಸ್ತೀವಿ, ಬಿಡಲ್ಲ. ಸರ್, ಈಗ ನಯನ ಮೋಟಮ್ಮನವರು ಕೂಡ ದೆಹಲಿಗೆ ಹೋಗಿದ್ದರು. ಆ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಲೀಡಿನ ಎಲ್ಲವನ್ನು ಕೂಡ ಅಂದರೆ ಅಂಬಳೆ ಕ್ಷೇತ್ರದಲ್ಲಿ ಕುರುಬ ಮತಗಳೇ ಅತಿ ಹೆಚ್ಚಿರುವಂಥದ್ದು. ಆ ಕ್ಷೇತ್ರದ ಮತದಾನ ನಡೆದಂಥ ಮತ್ತು ಮತ ಎಣಿಕೆ ನಡೆದಂಥ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ಇಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡಿ ಅಲ್ಲಿ ಅಹಿಂದ ವರ್ಗದ ಮತಗಳೇ ಹೈಯೆಸ್ಟು ಅಂಬಳೆ ಹೋಬಳಿಲಿ. ಏಕೆಂದರೆ ಹಿಂದೆ ಸಗೀರ್ ಸಾಹೇಬರು ಗೆಲ್ತಿದ್ದಿದ್ದೆ ಅಹಿಂದ ಮತದಿಂದ, ಅವ್ರು ಅಲ್ಪಸಂಖ್ಯಾತರಾದ್ರೂ. ಆಮೇಲೆ ಕ್ಷೇತ್ರ ಚೇಂಜ್ ಆದಮೇಲೆ ಇಲ್ಲಿ ಇವ್ರು ಗೆದ್ದಿರ್ಬೋದು. ಅಂದರೆ ಅಹಿಂದ ಮತಗಳೇ ನಿರ್ಣಯ ಯಾವುದು ಈಗ ಅಂಬಳೆ ಕ್ಷೇತ್ರಕ್ಕೆ. ಅಲ್ಲಿ ಅವರು ಲೀಡ್ ತಗೊಂಡು ಗೆದ್ಬಿಟ್ಟು ಮೂಡಿಗೆರೆ ಕ್ಷೇತ್ರದಲ್ಲಿ ಕಮ್ಮಿ ಓಟ್ ತಗೊಂಡು ಇಲ್ಲಿ ನಮ್ಮ ಓಟ್ ತಗೊಂಡು ಗೆದ್ಬಿಟ್ಟು ಈಗ ಅವರಿಗೆ ಕಾಲು ಎಳೆಯೋಕೆ ಹೋದರೆ ಮುಂದಿನ ದಿನದಲ್ಲಿ ಅವರಿಗೆ ಟಿಕೆಟೇ ಸಿಗಲ್ವೇನೋ ಅನ್ನೋ ಡೌಟ್ ಇದೆ. ಅಂದರೆ ನಯನ ಮೋಟಮ್ಮನವರು ದೆಹಲಿಗೆ ಹೋಗಿದ್ದು ತಪ್ಪು ಅನ್ನೋ ನಿಮ್ಮ ಅಭಿಪ್ರಾಯ? ಹೌದು, ಅಹಿಂದ ಓಟ್ ತಗೊಂಡು ಗೆದ್ಬಿಟ್ಟು ಅಹಿಂದ ನಾಯಕನ ಇಳಿಸೋಕೆ ಹೋದರೆ ಅದು ಯಾವ ಲೆಕ್ಕಾಚಾರ? ಯಾರು ಒಪ್ತಾರೆ? ನಾನು ಇವಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಇರ್ಬೋದು, ನಾಮಿನಿ ಕೌನ್ಸಿಲರ್ ಇರ್ಬೋದು. ಆದರೆ ಮೊದಲು ನಾನು ಅಹಿಂದ ನಾಯಕ, ಅಹಿಂದ ವರ್ಗದಿಂದ ಬಂದವನು. ಹಂಗಾಗಿ ನಾನು ಅಹಿಂದ ವರ್ಗಕ್ಕೆ ನಾನು ಸಪೋರ್ಟ್ ಮಾಡೋದು. ಅಂದರೆ ನಯನ ಮೋಟಮ್ಮನವರ ನಡೆ ಬಗ್ಗೆ ನಿಮಗೆ ಆಕ್ರೋಶ ಇದೆ? ಆಕ್ರೋಶ ಇದೆ. ನಂದು ಒಬ್ಬಂದೇ ಅಲ್ಲ, ನಮ್ಮ ಎಲ್ಲ ಅಹಿಂದ ವರ್ಗದವ್ರಿಗೂ ಆಕ್ರೋಶ ಇದೆ. ನಂದು ಒಬ್ಬಂದು ಅಂತ ಹೇಳ್ತಾ ಇಲ್ಲ. ಸಾಮಾಜಿಕ ಜಾಲತಾಣ ಸೇರಿದಂತೆ ಅಹಿಂದ ಮುಖಂಡರು ಇದೀಗ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮನವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.